ಇನ್ನೊಂದು ತಿಂಗಳಲ್ಲಿ ರಿಟೈರ್ ಆಗ್ತಾರೆ, ಜುಲೈ ತಿಂಗಳಲ್ಲಿ. ತುಂಬಾ ನೋವಿದೆ ಮಾತಾಡ್ತಾರೆ ನಿಜ. ಆದ್ರೆ ಅವ್ರಿಗಿರುವ ಇನ್ನು ಒಂದು ಎನರ್ಜಿ ಮತ್ತು ಇನ್ನು ಇವತ್ತು ನಾವು ಶಾಲೆಗಳಿಗೆ ಭೇಟಿ ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಅವ್ರಿಗೆ ಏನಾದರೂ SSLC ಪರೀಕ್ಷೆ ಬಗ್ಗೆ ಇನ್ನೊಂದು ಬಗ್ಗೆ ಹೇಳಬೇಕು ಅನ್ನೋ ಕಾಳಜಿ ಇದೆಯಲ್ಲ, ಅದು ನಮ್ಮ ಭವಿಷ್ಯಕ್ಕೆ ಅನಿಸ್ತದೆ. ಸ್ವಲ್ಪ ಫಲಿತಾಂಶ ಚನ್ನಪಟ್ಟಣದಲ್ಲಿ ಸ್ವಲ್ಪ ಕಡಿಮೆ ಬಂತು ಹೋದ ವರ್ಷ. ನಮ್ಮ ಶಿಕ್ಷಕರು ಸಾಕಷ್ಟು ಶ್ರಮಪಟ್ಟಿದ್ದರು. ನಾವು ಕೂಡ ಇಲಾಖೆ ವತಿಯಿಂದ ಸಾಕಷ್ಟು ಸೌಲಭ್ಯಗಳನ್ನು ನೀಡಿ ಫಲಿತಾಂಶನ ಉತ್ತಮಪಡಿಸಬೇಕು ಅಂತೇಳಿ ನಮ್ಮ ಶಿಕ್ಷಕರ ಜೊತೆಗೂಡಿ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ. ಆದರೂ 63.12 ಫಲಿತಾಂಶ ನಮ್ಮ ಜಿಲ್ಲೆಗೆ ಬಂತು. ಅದು ನಮಗೆ ಸ್ವಲ್ಪ ಬೇಸರ ತಂತು. ಯಾಕಂತಂದರೆ ಇಷ್ಟು ಕೆಲಸ ಮಾಡಿದ್ದಾಗಿ ಕೂಡ ನಾವು ಯಾಕೆ ಹಿಂದುಳಿದಿದ್ದೀವಿ, ಯಾಕೆ ನಾವು ಫಲಿತಾಂಶದಲ್ಲಿ ಕಡಿಮೆ ಬರೋದಕ್ಕೆ ಸಾಧ್ಯ ಆಗ್ತದೆ? ಯಾಕಂತಂದರೆ ನಮ್ಮ ಜಿಲ್ಲೆ ಮಕ್ಕಳು ಯಾರೂ ಕೂಡ ಫೇಲ್ ಆಗತಕ್ಕಂಥ ಮಕ್ಕಳಲ್ಲ, ಎಲ್ಲ ಮಕ್ಕಳು ಪಾಸ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ನಮ್ಮ ಶಾಲೆಗೆ ಬಂದಂಥ ಮಕ್ಕಳು ಕೂಡ ಎಲ್ಲರೂ ಪಾಸಾಗಿ PUCಗೆ ಹೋಗಬೇಕು ಮತ್ತು ಆ ಮೂಲಕ ಜಿಲ್ಲೆಗೆ ಒಳ್ಳೆ ಹೆಸರನ್ನು ತರಬೇಕು ಅಂತಕ್ಕಂಥದ್ದು ಇಲಾಖೆಯ ಉದ್ದೇಶ ಮತ್ತು ನನ್ನ ಉದ್ದೇಶ. ಮುಖ್ಯವಾಗಿ ನಾನು ಈ ಜಿಲ್ಲೆಯವನೇ ಆದ್ದರಿಂದ, ಈ ತಾಲೂಕಿನವನೇ ಆದ್ದರಿಂದ ನನ್ನ ಆಸೆ ಒಂದಿತ್ತು. ನನ್ನ ಕಾಲಾವಧಿಯಲ್ಲಿ ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟು ಹೆಸರು ಗಳಿಸಿ ಹೋಗೋಣ ಅಂಥೇಳಿ ನಾನು ಶ್ರಮಪಟ್ಟೆ. ಆ ಶ್ರಮ 63%ಗೆ ನಿಂತ್ಕೊಳ್ತು. ಗೊತ್ತಿಲ್ಲ, 63% ಅದು ದೊಡ್ಡ ಫಲಿತಾಂಶ ಅನ್ನೋದಕ್ಕಿಂತ ನಾವ್ಯಾಕೆ ಒಂದು 70-80 ತಗೋಬಾರ್ದು ಅನ್ನೋ ಚಿಂತನೆ ನನ್ನಲ್ಲಿತ್ತು. ಆ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವಿ. ಏಕೆ ನಮ್ಮ ಮಕ್ಕಳು A ಗ್ರೇಡು, A+, B+, B ಗ್ರೇಡಲ್ಲಿ ಜಾಸ್ತಿ ಆಯಿತು ನಮ್ಮ ಫಲಿತಾಂಶ ಹೋದ ವರ್ಷ. ಈ ವರ್ಷ C ಮತ್ತು C+ಅಲ್ಲಿ ಮಕ್ಕಳು ಜಾಸ್ತಿ ಫೇಲ್ ಆಗಿಬಿಟ್ರು. ಗೊತ್ತಿಲ್ಲ, ಅದಕ್ಕೆ ಒಂದು ಕಾರಣವನ್ನು ಕಂಡುಹಿಡಿಬೇಕು ಅಂತೇಳಿ ಇವತ್ತು ನಾನು ನಮ್ಮ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗೆ ಹೇಳಿದ್ದೇನೆ. ಯಾಕೆ ಯಾವ ಸಬ್ಜೆಕ್ಟಲ್ಲಿ ಯಾವ ವಿಷಯದಲ್ಲಿ ಅಥವಾ ಯಾವ ಪಾಠದಲ್ಲಿ ಮಕ್ಕಳು ಕಡಿಮೆ ಸಾಧನೆ ಮಾಡೋದು ಸಾಧ್ಯ ಆಗ್ತು, ಯಾಕೆ ಅಂತೇಳಿ ಒಂದು ಇದನ್ನು ಕಂಡುಹಿಡೋಣ, ಕಾರಣವನ್ನು ಕಂಡುಹಿಡೋಣ ಅಂಥೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ಮಾಡಿದ್ದೀವಿ. ಮತ್ತು ನಮ್ಮ CO ಸಾಹೇಬರು, ನಮ್ಮ ಜಿಲ್ಲಾ ಪಂಚಾಯತ್ನ CO ಸಾಹೇಬರು ಭಾಳ ಇಂಟ್ರೆಸ್ಟ್ ತೊಗೊಂಡು ಫಲಿತಾಂಶನ ಉತ್ತಮಪಡಿಸೋದಕ್ಕೆ ಈಗಾಗಲೇ 34-35 ಕಾರ್ಯಕ್ರಮಗಳು ಹಾಕ್ಕೊಂಡು ತಮಗೆಲ್ಲ ಸರ್ಕ್ಯುಲರ್ ಬಂದಿದೆ. ನಿನ್ನೆ ವಾಟ್ಸಪ್ ಮೂಲಕ ಮತ್ತು ಆಫೀಸ್ ಮೂಲಕ ಮತ್ತು ಮೇಲ್ನಲ್ಲಿ ನಾವೆಲ್ಲ ಸರ್ಕ್ಯುಲರ್ನ ಕಳಿಸ್ಕೊಟ್ಟಿದ್ದೀವಿ. ಅದು ಅಕ್ಷರಶಃ ಮತ್ತು ವರ್ಡ್ ಟು ವರ್ಡು ಆಗಲೇಬೇಕು ಅಂತಕ್ಕಂಥ ಆಸೆ ಮತ್ತು ಕಾರ್ಯ ಆಗಬೇಕು ಅಂತೇಳಿ ನಾವೆಲ್ಲರೂ ಅದನ್ನು ಇಷ್ಟಪಟ್ಟಿದ್ದೀವಿ. ಈ ವರ್ಷ SLC ಫಲಿತಾಂಶವನ್ನು 100ಕ್ಕೆ 100ರಷ್ಟು ನಿಮ್ಮ ಶಾಲೆಯಲ್ಲಿ ತರಬೇಕು ಅಂತಕ್ಕಂಥ ನನ್ನ ಆಸೆ. ಯಾಕಂತಂದರೆ ಸುಬಣ್ಣ ಅವರು ಭಾಳ ಕಷ್ಟಪಡ್ತಾರೆ. ಅವರು ಅವಿರತ ಈ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಅವರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಮಕ್ಕಳನ್ನು ಮಾತಾಡ್ಸೋ ರೀತಿ ಅವ್ರಿಗೀಗ ನೋಡಿ, ನಮ್ಮ SLC ಫಲಿತಾಂಶ ಯಾರು ಹೈಯೆಸ್ಟ್ ಹೋದರೆ ₹1,00,000 ಕೊಡ್ತೀವಿ ಅಂತೇಳಿ ಮೊನ್ನೆ ಅನೌನ್ಸ್ ಮಾಡಿದರು. ಸಹೃದಯತೆ ಎಲ್ರಿಗೂ ಬರಲ್ಲ. ಅದು ಅಷ್ಟು ಜನ ಅಲ್ಲಿದ್ದರೂ ಕೂಡ ನಾನು ₹1,00,000 ಬಹುಮಾನ ಕೊಡ್ತೀನಿ ಅಂತ ಹೇಳಿ ಕೂಡ ಯಾರೂ ಅನೌನ್ಸ್ ಮಾಡಿರಲಿಲ್ಲ. ಆದರೂ ನಮ್ಮಲ್ಲಿ ಕೆಲಸ ಆಗಬೇಕು. ಈ ವರ್ಷ ಏನು ಕಡಿಮೆ ಫಲಿತಾಂಶ ಬಂದಿದೆ, ಈ ವರ್ಷ ಈ ತಿಂಗಳಿಂದನೇ ಒಂದು ಆಕ್ಷನ್ ಪ್ಲಾನ್ ಮಾಡಿಕೊಂಡು ಇವತ್ತಿಂದನೇ ನೀವೇನು ಮಾಡಬೇಕು, ಮಕ್ಕಳನ್ನು ಭಾಗ ಮಾಡ್ಕೋಬೇಕು. ಕೆಲವು ಮಕ್ಕಳು ನೀವು ಪಾಠ ಮಾಡದೇ ಇರೋ ಪಾಸ್ ಆಗ್ತವೆ. ನನ್ನ ಪ್ರಕಾರ 50% ಒಂದು ಶಾಲೆಯಲ್ಲಿ ಒಂದು ಕ್ಲಾಸಲ್ಲಿ ನೀವು ಯಾರೂ ಇಲ್ಲ, ಶಿಕ್ಷಕರೇ ಇಲ್ಲ ಅಂದರೂ 50% ಮಕ್ಕಳು ಪಾಸ್ ಮಾಡೋದಕ್ಕಂಥ ಕೆಪಾಸಿಟಿ ಇದೆ, ಆ ಬುದ್ಧಿಶಕ್ತಿ ಇದೆ. ಇನ್ನು 50%ಅಲ್ಲಿ 25% ನೀವು ಸಹಾಯ ಮಾಡಬೇಕಾಗ್ತದೆ ಮಕ್ಕಳು. ಇನ್ನು 25% ಪೇರೆಂಟ್ಸು, ನಾವು ಎಲ್ಲ ಸೇರ್ಕೊಂಡು ಆ ಮಕ್ಕಳಿಗೆ ಸ್ವಲ್ಪ ಕ್ರಮ ತಗೋಬೇಕಾಗ್ತದೆ. ಈ ನೆಲೆಯೊಳಗಡೆ ನೀವು ಈ ವರ್ಷವೇ ತರಗತಿ ಒಳಗಡೆ ಎಷ್ಟು ಮಕ್ಕಳಿದ್ದಾರೆ, ಎಷ್ಟಿದ್ದಾರೆ, ಹೇಗಿದ್ದಾರೆ ಅಂತೇಳಿ ಘಟಕ ಪರೀಕ್ಷೆಯನ್ನು ಮಾಡಿ ಪ್ರಥಮ ಘಟಕ ಪರೀಕ್ಷೆಯಲ್ಲೇ ಬೇರ್ಪಡಿಸ್ಕೋಬೇಕು. ಇವನು ಪಾಸ್ ಆಗ್ತಾನೆ, ಇವನು ಆವ್ರೇಜ್ ಬರ್ತಾನೆ, ಇವನು ಮೋಸ್ಟ್ಲಿ ಫೇಲ್ ಆಗ್ತಾನೆ ಅಂತೇಳಿ. ಈಗ ನೀವು ನಿಮ್ಮ ಒಂದು ಇದು ಖಾಸಗಿ ಶಾಲೆ, ಅದು ಏನು ಚನ್ನಪಟ್ಟಣದಲ್ಲಿ ಇದೊಂದು ಪ್ರತಿಷ್ಠಿತ ಶಾಲೆ. ಬಾಲು ಸ್ಕೂಲ್ ಅಂದರೆ ಅವತ್ತಿನಿಂದನೂ ಕೂಡ ಒಂದು ಪ್ರತಿಷ್ಠಿತ ಇದೆ ಮತ್ತು ಇದಕ್ಕೆ ಹೆಸರಿದೆ ಈ ಶಾಲೆಗೆ. ಇಲ್ಲಿ ಫೇಲ್ ಆಗಬಾರ್ದು ಅಂತಕ್ಕಂಥ ನನ್ನ ಆಸೆ. ಇಲ್ಲಿ 100% ರಿಸಲ್ಟು ಬರಬೇಕು. ನೀವು ಕೆಲಸ ಮಾಡಿದ್ದೀರಿ ಇಲ್ಲ ಅಂತ ನಾನು ಹೇಳೋದಿಲ್ಲ, ಕೆಲಸ ಮಾಡಿದಿರಿ, ಖಂಡಿತ ಕೆಲಸ ಮಾಡಿದಿರಿ. ಎಲ್ಲೋ ಒಂದು ಕಡೆ ಸಣ್ಣ ತಪ್ಪು ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗಿದೆ, ಒಂದೊಂದು ಸಬ್ಜೆಕ್ಟಲ್ಲಿ ಮಕ್ಕಳು ಫೇಲ್ ಆಗಿದ್ದಾರೆ. ಈ ವರ್ಷ ಅದು ಆಗಬಾರ್ದು ಅಂತೇಳಿ ಇನಿಷಿಯಲ್ ಸ್ಟೇಜಿಂದನೇ, ಈ ವರ್ಷದಿಂದನೇ, ಒಂದು ಪ್ರಥಮ ಘಟಕ ಪರೀಕ್ಷೆಯಿಂದನೇ ಮಕ್ಕಳನ್ನು ಸಪ್ರೇಟ್ ಮಾಡ್ಕೊಂಡು ಗೊತ್ತಾಗ್ಬಿಡುತ್ತೆ. ನಿಮ್ಮ ಶಿಕ್ಷಕರಿಗೆ ಫೇಸ್ ನೋಡಿದ ತಕ್ಷಣ ಈ ಮಗು ಪಾಸ್ ಆಗ್ತಾನೆ, ಈ ಮಗು ಈ ಮಟ್ಟದಲ್ಲಿದೆ, ಅವರೇಜ್ ಇದೆ, ಗೊತ್ತಾಗ್ಬಿಡುತ್ತೆ. ಈಗ ಮಕ್ಕಳನ್ನು
75%ಗೆ ನೀವು ಇದು ಮಾಡಿ, ಇನ್ನು 25%ಅನ್ನು ನೀವು ಜಾಸ್ತಿ ಆಸಕ್ತಿ ಕೊಟ್ಟು ಇವತ್ತಿನಿಂದನೇ, ನಾಳೆಯಿಂದನೇ ನೀವು ಶುರು ಮಾಡ್ಕೊಂಡು ಹೋದರೆ 100% ರಿಸಲ್ಟ್ ಬರುತ್ತಲ್ಲ, ಯಾವುದೇ ತಪ್ಪು ಅಥವಾ ಆಗೋದಿಲ್ಲ ಅಂತಕ್ಕಂಥ ನನಗಂತೂ ಒಪ್ಪಲ್ಲ ನಾನು. ಯಾಕಂತಂದರೆ ಇವತ್ತಿನಿಂದನೇ ಆ ಅವರೇಜ್ ಮಕ್ಕಳನ್ನು ನೀವು ಗುರುತಿಸ್ಕೊಂಡು ಅವಕ್ಕೆ ಸಿಂಪಲ್ ಕ್ವಶನ್ಸು, ಈ ಘಟಕ ಪರೀಕ್ಷೆಯಲ್ಲಿ ಏನು ಬರ್ತದೋ ಆ ಮಕ್ಕಳು ಯಾವ ಪ್ರಶ್ನೆಗೆ ಉತ್ತರ ಬರೆಯಲ್ವೋ, ಆ ಪ್ರಶ್ನೆ ತಪ್ಪು ಬರೀತವೋ ಅದನ್ನು ಡ್ರಿಲ್ ಮಾಡಬೇಕು. ಒಂದು ಘಟಕ ಪರೀಕ್ಷೆ 5 ಪ್ರಶ್ನೆ ಕೊಟ್ಟಿರ್ತೀರಿ ಅಂದರೆ 3 ಪ್ರಶ್ನೆಗೆ ಉತ್ತರ ಬರೀತಾರೆ. ಆ 3 ಪ್ರಶ್ನೆನ ಬಿಟ್ಬಿಡಿ, ಯಾವ ಪ್ರಶ್ನೆಗೆ ಉತ್ತರ ಬರೆಯಲ್ವೋ ಅದನ್ನು ಡ್ರಿಲ್ ಮಾಡ್ಕೊಂಡು ಹೋದರೆ 100% ಮಕ್ಕಳು ಪರೀಕ್ಷೆಗೆ ಪಾಸ್ ಆಗಿಬಿಡ್ತಾರೆ. ಇದೇ ಶಾಲೆ ಅಲ್ಲ, ಎಲ್ಲ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನಮ್ಮವರೇ, ಎಲ್ಲ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು ನಮ್ಮವರೇ. ನಾನು ಈಗೇನು ಮೆಸೇಜ್ ಕೊಡ್ತಾ ಇದ್ದೀನಿ ಬರೀ ಬಾಲು ಸ್ಕೂಲ್ಗೆ ಅಲ್ಲ, ಇಡೀ ನಮ್ಮ ಜಿಲ್ಲೆಯ ಎಲ್ಲ ಶಾಲೆಗಳ ಆಡಳಿತ ಮಂಡಳಿಗಳು, ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಾಲೆಗಳ ಪ್ರಾಂಶುಪಾಲರು ಮತ್ತೆಲ್ಲ ಶಾಲೆಗಳ STMCಗೆ ಈ ಮೂಲಕ ನಾನು ಈ ಮೆಸೇಜ್ ಕೊಡ್ತಾ ಇದ್ದೀನಿ ಇವತ್ತಿನ ನಿಮ್ಮ ಶಿಕ್ಷಕರ ಸಭೆ ಮೂಲಕ. ಇದು ಜಿಲ್ಲೆಗೆಲ್ಲ ಹೋಗಲಿ. ಎಲ್ಲ ಈ ಜಿಲ್ಲೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಶಿಕ್ಷಕರು ನನಗೆ ಹೋದ ವರ್ಷ ಸಾಕಷ್ಟು ನನ್ನ ಜೊತೆ ಕೆಲಸ ಮಾಡಿದ್ದಾರೆ, ಹಗಲು ರಾತ್ರಿ ಶ್ರಮ ಪಟ್ಟಿದ್ದಾರೆ, ಸಾಕಷ್ಟು ದುಡಿದಿದ್ದಾರೆ, ಸಾಕಷ್ಟು ನನ್ನ ಜೊತೆ ಸೇರ್ಕೊಂಡು ನಂಗೆ ಕೊಟ್ಟಂಥ ಕಾರ್ಯಕ್ರಮಗಳು ಎಲ್ಲವನ್ನ ಜಾರಿ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಮೂಲಕ ಎಲ್ಲ ನನ್ನ ಜಿಲ್ಲೆಯ ಶಿಕ್ಷಕರಿಗೆ ಅಭಿನಂದನೆ ಹೇಳ್ತೇನೆ. ಮತ್ತು ಎಲ್ಲ ನಮ್ಮ STMC ಮೆಂಬರ್ಸ್ಗಳಿಗೆ, ಎಲ್ಲ ಆಡಳಿತ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗೆ, ಅನುದಾನಿತ ಶಾಲೆ ಇರ್ಬೋದು, ಅನುದಾನ ರಹಿತ ಶಾಲೆ ಇರ್ಬೋದು, ಎಲ್ಲ ಶಾಲೆಗಳ ಆಡಳಿತ ಮಂಡಳಿಗಳು ಮುಂದಿನ ವರ್ಷದ ಫಲಿತಾಂಶ ಸುಧಾರಣೆಗೆ ಈಗಲಿಂದನೇ ಯೋಜನೆಗಳು ಹಾಕಬೇಕು ಅಂತೇಳಿ ನಾನು ಈ ಮೂಲಕ ಅವರಿಗೆ ಕರೆ ಕೊಡ್ತೇನೆ. ನಮಸ್ಕಾರ.